ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ನಿಮಗೆಲ್ಲ ಗೊತ್ತು ಕ್ರಿಕೆಟ್ ಅಂದರೆ ಎಷ್ಟು ಕ್ರೇಜ್ ಇದೆ ಇಂಡಿಯಾ ಜನಕ್ಕೆ ಅಂತ. ಭಾರತ ಅಷ್ಟೇ ಅಲ್ಲ, ಕ್ರಿಕೆಟ್ ಆಡೋ ದೇಶಗಳಲ್ಲೆಲ್ಲ ಅಷ್ಟೇ ಕ್ರಿಕೆಟ್ ಅಂದರೆ ಸಖತ್ ಕ್ರೇಜ್. ಆ ಸ್ಟೇಡಿಯಂ ಗಿಜಿ 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 ಅಂತ ತುಂಬಿಕೊಂಡಿರೋವಾಗಲೂ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತಾರೆ ಇದನ್ನಂತ. ಮೊನ್ನೆ ಟೆಸ್ಟ್ ಮ್ಯಾಚು ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ನು ಕೂಡ 45 ಕೋಟಿ 50 ಕೋಟಿ ಜನ ನೋಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಟೆಸ್ಟ್ ಮ್ಯಾಚ್ 5 ದಿವಸದ ಮ್ಯಾಚು ಬೋರೋ ಅಂತಾರೆ. ಅಂಥದ್ರಲ್ಲಿ ಅಂಥ ಟೆಸ್ಟ್ ಮ್ಯಾಚ್ನೇ 50 ಕೋಟಿ ಜನ ನೋಡ್ತಾ ಇದ್ರು ಪ್ರಪಂಚದಾದ್ಯಂತ. ಅಂದರೆ ಕ್ರಿಕೆಟ್ ಎಷ್ಟು ಮಟ್ಟಿಗೆ ಫೇಮಸ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಂತರೂ 140 ಕೋಟಿ ಜನರಲ್ಲಿ 135 ಕೋಟಿ ಜನ ಫುಲ್ಲು, ಇನ್ನೊಂದು 5 ಕೋಟಿ ಏನಕ್ಕೆ ಬಿಡ್ತಾರೆ ಅಂದರೆ ಅವ್ರು ಚಿಕ್ಕ ಮಕ್ಕಳು ಇರ್ಬೋದು ಅಂತ, ಅಂದರೆ ಚಿಕ್ಕ ಪಾಪುಗಳು, ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಈಗ ವಿಷಯ ಏನು ಅಂತಂದರೆ, ಈಗ ಏಷ್ಯಾಡು ಇದಕ್ಕೆ ಟೀಮ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಈ ಒಂದು ಒನ್ ಡೇ ಕ್ರಿಕೆಟ್ ಟೂರ್ನಿಮೆಂಟ್ಗೆ ನಮ್ಮ ಟೀಮ್ನಿಂದ ಮುಖ್ಯವಾದ ಆಟಗಾರನ ಕೈಬಿಟ್ಟಿದ್ದಾರೆ. ಅದು ಏನು, ಇಂಗ್ಲೆಂಡ್ ಇಂಡಿಯಾ ಟೆಸ್ಟ್ ಮ್ಯಾಚಲ್ಲಿ ಅದ್ಭುತವಾದ ಒಂದು ಭೂಮಿಕೆ ನಿರ್ವಹಿಸಿದ ಸಿರಾಜ್ ಗೊತ್ತಲ್ಲ, ಬಾಲರ್ ಸಿರಾಜ್, ಅವ್ರನ್ನ ಕೈಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದ ರಾಹುಲ್ ಗೊತ್ತಲ್ಲ, ಅವ್ರನ್ನ ಕೈಬಿಟ್ಟಿದ್ದಾರೆ. ಅಂದರೆ ಅದ್ಭುತವಾದ ಬ್ಯಾಟ್ಸ್ಮನ್ ಅವನು. ಅಂದರೆ ಶಾಸ್ತ್ರೀಯವಾಗಿ ಆಟ ಆಡ್ತಾ ಸ್ವಲ್ಪ ಟೈಮ್ ತೊಗೊಂಡ್ರು, ಆಮೇಲೆ ಅದ್ಭುತವಾಗಿ 4-6 ಹೊಡೆಯುವಂಥ ಪ್ರಚಂಡ ಬ್ಯಾಟ್ಸ್ಮನ್. ಆಮೇಲೆ ಶ್ರೇಯಸ್ ಅಯ್ಯರ್ ಗೊತ್ತಲ್ಲ ನಿಮಗೆ, ಪಂಜಾಬ್ ಕ್ಯಾಪ್ಟನ್ ಆಗಿದ್ದರು IPL ಅಲ್ಲಿ. ಮುಂಚೆ ಮುಂಬೈ ತಂಡದಲ್ಲಿ ಇದ್ಕೊಂಡು ಮುಂಬೈನ ಗೆಲ್ಲಿಸಿದ್ರು, ಅಂದರೆ ಚಾಂಪಿಯನ್ ಮಾಡಿದರು. ಆಮೇಲೆ ಪಂಜಾಬ್ ಬಂದ್ಬಿಟ್ಟು ಪಂಜಾಬ್ ಲಾಸ್ಟಲ್ಲಿರೋದನ್ನು ಫೈನಲ್ವರೆಗೂ ತಂದಿದ್ರು. ಅಂಥ ಒಬ್ಬ ಅದ್ಭುತ ಆಟಗಾರ ಇವಾಗ ಟೀಮಲ್ಲಿಲ್ಲ. ಯಾಕೆ ಈ ಥರ ಒಂದು ಚೇಂಜಸ್ ಮಾಡಿದರು ಅನ್ನೋ ಒಂದು ವಿಷಯನ ನೋಡೋದಾದರೆ, ಇಲ್ಲಿ ನಮ್ಮ ಏನು ಆಯ್ಕೆ ಸಮಿತಿ ಇದೆ, ಕ್ರಿಕೆಟ್ ಆಯ್ಕೆ ಸಮಿತಿ, ಅವರು ದೂರದೃಷ್ಟಿಯಿಂದ ಯೋಚನೆ ಮಾಡ್ತಾಯಿದ್ರಂತೆ. ಅಂದರೆ ಈಗಲ್ಲ, ಈಗ ನೆಕ್ಸ್ಟ್ ಏನು ವರ್ಲ್ಡ್ ಕಪ್ ಬರುತ್ತೆ, ಏನು ಇನ್ನೊಂದು 2-3 ಸಲ ವರ್ಲ್ಡ್ ಕಪ್ ಬರುತ್ತಲ್ಲ, ಆವಾಗ ಟೀಮ್ ಸದೃಢವಾಗಿರಬೇಕು. ಮತ್ತು ಈಗಿರೋ ಏನು ಈಗ ಒಂದು 32-33 ವರ್ಷ ಇರೋ ಆಟಗಾರರ ತೊಗೊಂಡ್ರೆ ಅವಾಗ ಅವ್ರಿಗೆ 36-37 ವರ್ಷ ಆಗ್ಬಿಟ್ಟಿರುತ್ತೆ. ಅಂದರೆ ಆ ಏಜ್ ಫ್ಯಾಕ್ಟರ್ ಆಗುತ್ತೆ. ಹಾಗಾಗಿ ಅವರಿಗೆ ಆಡೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಮತ್ತು ಅವರಿಂದ ಪರ್ಫಾರ್ಮೆನ್ಸ್ ಇವ್ರ ನಿಶ್ಚಿತ ಮಟ್ಟದ ಬರಲಿಕ್ಕಿಲ್ಲ. ಹಾಗಾಗಿ ಯಂಗ್ ಪ್ಲೇಯರ್ಸ್ಗೆ ತುಂಬಾ ಒಂದು ಚಾನ್ಸ್ ಕೊಡ್ತಾಯಿದ್ದಾರೆ ಮತ್ತು ಅವ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಹಾಗಾಗಿ ಈ ಸುದ್ದಿನ ನಾವು ನೋಡೋದಾದರೆ, ಈಗ ನಾವು ಈ ಕ್ರಿಕೆಟ್ ಏನು ಆಯ್ಕೆ ಸಮಿತಿ ಮಾಡಿದೆ, ಇದು ಒಂದು ರೀತಿಯಿಂದ ಸರಿನೇ ಅಂತ ಹೇಳ್ಬೋದು. ಆದರೂ ಇಷ್ಟು ಒಳ್ಳೆಯ ಆಟಗಾರನ ಕೈ ಬಿಡ್ತಾ ಇರೋದು ಸ್ವಲ್ಪ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಆದರೂ ನಮ್ಮ 140 ಕೋಟಿ ಜನರಲ್ಲಿ ಎಲ್ಲರೂ ಕ್ರಿಕೆಟ್ ಮನಸ್ಥಿತಿಯವರಿರುವಾಗ, ಕ್ರಿಕೆಟ್ ಆಟದ ಬಗ್ಗೆ ಕ್ರೇಜ್ ಇರೋರಿರುವಾಗ, ಅದ್ಭುತವಾದ ಸಾವಿರಾರು ಲಕ್ಷಾಂತರ ಬ್ಯಾಟ್ಸ್ಮನ್ಗಳು ಬಾಲರ್ಗಳು ಹುಟ್ಕೊಳ್ಳೋದ್ರಲ್ಲಿ ಮತ್ತು ಆಲ್ರೌಂಡರ್ ಹುಟ್ಕೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ. ಅಂಥದ್ರಲ್ಲಿ ಕೇವಲ 140 ಕೋಟಿ ಜನರಲ್ಲಿ ಕೇವಲ 11 ಜನರನ್ನು ಆರಿಸೋದು ಆಯ್ಕೆ ಸಮಿತಿಗೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ಆಯ್ಕೆ ಸಮಿತಿ ಏನು ಮಾಡಿದ್ರು ಅದೊಂದು ದೂರದೃಷ್ಟಿ ಇಟ್ಕೊಂಡೇ ಮಾಡಿರುತ್ತೆ ಅಂತ ಅಂದ್ಕೊಳ್ಳೋಣ. ನಮ್ಮ ಇಂಡಿಯಾ ಟೀಮ್ಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.